ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೊನೆಗೂ ಕೂಡ ಬಾಕಿ ಕಂತುಗಳು ಬಿಡುಗಡೆ ಶುರುವಾಗಿದೆ. ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 14ನೇ ಕಂತುವರೆಗೂ ಅಂದರೆ ಸೆಪ್ಟೆಂಬರ್ ತಿಂಗಳವರೆಗೂ ಬಿಡುಗಡೆ ಮಾಡಿದೆ. ಏನೋ ಸ್ವಲ್ಪ ಜಾಸ್ತಿ ಡಿಲೇ ಆದರೂ ಪರವಾಗಿಲ್ಲ, ಡಿಲೇ ಆಗಿದೆ, ಓಕೆ, ನೋ ಪ್ರಾಬ್ಲಮ್. ಬಟ್ ಆದರೆ ಅಕ್ಟೋಬರಲ್ಲಿ 2 ಕಂತು, ನವಂಬರಲ್ಲಿ 1 ಕಂತು, ಈ ರೀತಿ ಬಿಡುಗಡೆ ಅಂತೂ ಮಾಡಿದೆ. ಈಗ ನಿಮಗೆ ಕಳೆದ 15ನೇ ಕಂತು ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಅದರ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಹೇಳಬೇಕಪ್ಪ ಅಂದರೆ, ಈಗ ಆಲ್ರೆಡಿ ಮಹಾರಾಷ್ಟ್ರ ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರು ಕರೆಕ್ಟಾಗಿ ಹಣ ಕೊಡ್ತಾ ಇದ್ದಾರೆ ಅಂಥೇಳಿ ಆ ಬಾರ್ಡ್ರಲ್ಲಿರೋ ಜನರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂಥೇಳಿ ಆದಷ್ಟು ಬೇಗ 15ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ನವಂಬರ್ ಎಂಡ್ ಮತ್ತು ಡಿಸೆಂಬರ್ ಫಸ್ಟ್ ವೀಕಲ್ಲಿ, ಓಕೆನಾ. ಈಗ ಆಲ್ರೆಡಿ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿರುವ ಬಗ್ಗೆ ಮಾಹಿತಿ ನಿಮ್ಗೆ ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಜುಲೈ ತಿಂಗಳ ಹಣ, ಆಗಸ್ಟ್ ತಿಂಗಳ ಹಣ ಯಾರ್ಯಾರಿಗೆ ಬಂದಿರಲಿಲ್ಲ, ಬಿಡುಗಡೆ ಆರಂಭವಾಗಿದೆ, ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಎಲ್ಲ ಮಾಹಿತಿ ಸಿಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಮೊದಲನೇದಾಗಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಿಡುಗಡೆ ಆಗಿದೆ, ಅದರಲ್ಲೂ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ ಆ ಮಾಹಿತಿ ನಿಮಗೆ ಲೈವಲ್ಲೂ ಕೂಡ ಸಿಗುತ್ತೆ, ವಿಡಿಯೋದಲ್ಲೂ ಸಿಗುತ್ತೆ, ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ, ಓಕೆನಾ. 14ನೇ ಕಂತು ಈಗ ಆಲ್ರೆಡಿ 83% ಜನರಿಗೆ ಬಿಡುಗಡೆ ಆಗಿದೆ. 2900 ಜನ ವೋಟ್ ಮಾಡಿದ್ದಾರೆ. ಇನ್ನು 17% ಜನರಿಗೆ ಬರೋದು ಬಾಕಿ ಇದೆ. ಇನ್ನೊಂದು 3-4 ದಿನದಲ್ಲಿ ಎಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ನಿಮಗೆ ನೋಡೋದಕ್ಕೆ ಹೋದರೆ 36% ಜನರಿಗೆ ಬಿಡುಗಡೆ ಆಗಿದೆ. 64% ಜನರಿಗೆ ಇನ್ನೂ ಬಿಡುಗಡೆ ಆಗೋದು ಬಾಕಿ ಇದೆ. ಮೊದಲು ಯಾವ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ, ಮೊದಲು ಸ್ಟಾರ್ಟ್ ಆಗಿದ್ದು ಅನ್ನಭಾಗ್ಯ ಯೋಜನೆ ಹಣ ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆಯವರು ಬಹುತೇಕ ಜನರು ಮೊದಲು ಕಮೆಂಟ್ ಮಾಡಿ ನಮಗೆ ಪ್ರೂಫನ್ನು ಕೂಡ, ನಾಗಭೂಷಣಯ್ಯ ಅವರು ಪ್ರೂಫನ್ನು ಕೂಡ ಕಳಿಸಿದ್ರು, ಮೊದಲು ದಾವಣಗೆರೆ ಜಿಲ್ಲೆ ಬಿಡುಗಡೆ ಆಯಿತು, ಆಮೇಲೆ ಮಂಡ್ಯ ಜಿಲ್ಲೆ, ಓಕೆನಾ. ಮಂಡ್ಯ ಜಿಲ್ಲೆ ಬಿಡುಗಡೆ ಆಗಲಿಕ್ಕೆ ಶುರುವಾಯಿತು. ನಾನು ಹೇಳ್ತಾ ಇರೋದು 14ನೇ ಕಂತಿಗಿಂತ ಮುಂಚೆನೇ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿತ್ತು. ಒಂದು 2-3 ಜಿಲ್ಲೆ ಬಿಡುಗಡೆ ಆಗಿತ್ತು, ಅದೇ ದಾವಣಗೆರೆ, ಮಂಡ್ಯ. ಆಮೇಲೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಕಮೆಂಟ್ಗಳಲ್ಲಿ, ತುಮಕೂರು ಡಿಸ್ಟಿಕ್ ನಿನ್ನೆನಿಂದ ಅಗ್ರೆಸಿವ್ ಆಗಿ ಸಾಕಷ್ಟು ಜನರಿಗೆ, ತುಮಕೂರು ಜಿಲ್ಲೆಯವರಿಗೆ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಯಾರ್ಯಾರಿಗೆ ಜುಲೈ ಬಂದಿರಲಿಲ್ಲ, ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾಯಿದೆ, 2 ತಿಂಗಳ ಹಣ. ಸರ್ಕಾರದಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕಳೆದ 3-4 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿರಲಿಲ್ಲ. ಸಾಕಷ್ಟು ಮಹಿಳೆಯರು ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಬಟ್ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕೊನೆಗೂ ಬಿಡುಗಡೆ ಆರಂಭಗೊಂಡಿದೆ. ಅದಾದ ನಂತರ ನಿಮಗೆ ಮೈಸೂರು ಡಿಸ್ಟಿಕ್, ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಮೈಸೂರು ಡಿಸ್ಟಿಕ್, ಓಕೆನಾ. ಮೈಸೂರು ಡಿಸ್ಟಿಕ್ಕು ಜಮಾ ಆಗಿದೆ ಅಂತ ಕಮೆಂಟ್ಗಳು ಬರ್ತಾ ಇದೆ. ಹಾವೇರಿ ಜಿಲ್ಲೆ, ಓಕೆನಾ. ಹಾವೇರಿ ಡಿಸ್ಟಿಕ್ನವ್ರು ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಹಾವೇರಿ, ತುಮಕೂರು, ದಾವಣಗೆರೆ, ಮಂಡ್ಯ, ಮೈಸೂರು, ಹಾವೇರಿ, ಕೊಡಗು ಡಿಸ್ಟಿಕ್ನವ್ರು ನಿನ್ನೆ ಲೈವಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದರು. ಕೊಡಗು ಡಿಸ್ಟಿಕ್ಕಿಗೆ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆರಂಭಗೊಂಡಿದೆ. ಆಮೇಲೆ ಕೆಲವೊಬ್ಬೊಬ್ಬರು ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನೋಡಿ. ಅನ್ನಭಾಗ್ಯ ಬಂತು ಅಂಥೇಳಿ ಪರ್ವೇಜ್ ಬಾನು ಅವರು ಕಮೆಂಟ್ ಮಾಡಿದ್ದಾರೆ 1 ಅವರೆಗೂ. ಬಟ್ ಆದರೆ ನೀವು ಇಲ್ಲಿ ಯಾವ ತಿಂಗಳು ಯಾವ ಜಿಲ್ಲೆ ಮೆನ್ಷನ್ ಮಾಡಿಲ್ಲ, ಹಾಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಕೊಡಗು ಆದಮೇಲೆ ಚಿತ್ರದುರ್ಗ ಜಿಲ್ಲೆ ಬಿಡುಗಡೆ ಶುರುವಾಗಿದೆ, ಬೆಳಗಾವಿ ಜಿಲ್ಲೆ ಬಿಡುಗಡೆ ಶುರುವಾಗಿದೆ, ಉತ್ತರ ಕನ್ನಡ ಜಿಲ್ಲೆ ಬಿಡುಗಡೆ ಶುರುವಾಗಿದೆ, ಓಕೆನಾ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಶಿವಮೊಗ್ಗ ಜಿಲ್ಲೆ ಕೂಡ ಬಿಡುಗಡೆ ಆರಂಭಗೊಂಡಿದೆ. ಆಗಸ್ಟ್ ತಿಂಗಳ ಅನ್ನಭಾಗ್ಯ ಬಂದಿದೆ ಅಂತ ಕೆಲವರು ಅಷ್ಟೇ ಕಮೆಂಟ್ ಮಾಡ್ತಾ ಇದ್ದಾರೆ, ಕೆಲವರು ಜಿಲ್ಲೆ ಮೆನ್ಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅನ್ನಭಾಗ್ಯ ಯೋಜನೆ ಯಾವ ತಿಂಗಳು ನೋಡಿ, ಚಿತ್ರದುರ್ಗ. ನೀವೆಲ್ಲ ಕಮೆಂಟನ್ನು ಗಮನಿಸಿ ನಾನು ಈಗ ನಿಮಗೆ ಒಂದು ಲೀಸ್ಟ್ ಮಾಡಿ ದಾವಣಗೆರೆ, ಮಂಡ್ಯ, ತುಮಕೂರು, ಮೈಸೂರು, ಹಾವೇರಿ, ಕೊಡಗು, ಚಿತ್ರದುರ್ಗ, ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಬಿಡುಗಡೆ ಆರಂಭಗೊಂಡಿದೆ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ, ಓಕೆನಾ. ಇನ್ನು ಜೂನು, ಜುಲೈ, ಆಗಸ್ಟ್ ನಿಮಗೇನಾದರೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಬಾಕಿ ಕಂತಿನ ಹಣ ಎಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಬಿಡುಗಡೆ ಆಗಿದ್ದರೆ ಯಾವ ತಿಂಗಳ ಹಣ
ಯಾವಾಗ ಬಿಡುಗಡೆ ಆಗಿದೆ, ಇವೆರಡು ಮತ್ತು ಯಾವ ಜಿಲ್ಲೆ, ಈ 3 ಪಾಯಿಂಟ್ಗಳನ್ನು ಡೀಟೇಲಾಗಿ ಹಾಕಿ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾರಿಗೆ ಬಿಡುಗಡೆ ಆಗಿದೆ ಇಲ್ಲ ಅಂತ. ಓಕೆನಾ. ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಚೆಕ್ ಮಾಡೋಣ. ಸಂಜೆ ಹಾಕ್ತೀನಿ, ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಜಮಾ ಆಗ್ತಾ ಇರುತ್ತೆ. ಆವಾಗ ಅವರಿಗೂ ಕೂಡ ಡೀಟೇಲ್ಸ್ ನೋಡಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಓಕೆನಾ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ 14ನೇ ಕಂತು ಇನ್ನೂ 17%. ಓಕೆನಾ. 17% ಅಂದರೆ ನಿಮಗೆ ಬರೋಬ್ಬರಿ 15 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಇನ್ನೂ ಕೂಡ ಬರೋದು ಬಾಕಿ ಇದೆ. ಹಾಗಂಥೇಳಿ ಎಲ್ಲರಿಗೂ ಬಂದುಬಿಟ್ಟಿದೆ ಅಂತಲ್ಲ. ಈಗ ಏನಾಗ್ತಿದೆ ಅಂದರೆ ಜಮಾ ಮಾಡುವಂಥ ಮೆಥಡ್ ಹೇಗಾಗ್ತಿದೆ ಅಂದರೆ ಫಸ್ಟ್ 2 ದಿನದಲ್ಲೇ 35 70% ಜನರಿಗೆ ಬಿಡುಗಡೆ ಆಗಿದೆ. ಓಕೆನಾ. ಸುಮಾರು 40 ಲಕ್ಷ 2 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ. ಓಕೆನಾ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ 80% ಯಾವಾಗ ಕಂಪ್ಲೀಟ್ ಆಯಿತೋ ಅದಾದ ನಂತರ ನಿಮಗೆ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಓಕೆನಾ. ಅದು ಸರ್ವರ್ ಅದೇ ರೀತಿ ಆಗೋದು. ಇನ್ ಕೇಸ್ ಅದರಲ್ಲೂ ಕೂಡ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ 13ನೇ ಕಂತು ಬಂದಿರಲಿಲ್ಲ ಮತ್ತು ಯಾರ್ಯಾರಿಗೆ ಈಗಲೂ ಕೂಡ ನಿಮಗೆ 14ನೇ ಕಂತು ಏನಾದರೂ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಕಡೆಯಿಂದ ಎಲ್ಲರೂ ಪ್ರಾಬ್ಲಮ್ ಇದೆ ಅಂತಲ್ಲ, ನಿಮಗೆ ಇನ್ನೂ ಒಂದು ವಾರ ವೆಯ್ಟ್ ಮಾಡಿ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ. ಇನ್ ಕೇಸ್ ಪುಷ್ ಟು DBT ಇತ್ತು ಅಂದರೆ ನಿಮಗೆ 15ನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರಲ್ಲ ಆವಾಗಲೇ ನಿಮ್ಮ ಖಾತೆಗೆ 14ನೇ ಕಂತು ಕೂಡ ಸೇರಿಸಿ ಜಮಾ ಮಾಡುವಂತಾಗಿದೆ. ಈ ರೀತಿ ನಡೀತಾನೇ ಬರ್ತಾ ಇದೆ. ದಿನನಿತ್ಯ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಸರ್ ನಮಗೆ ಇನ್ನೂ 12 ಅಥವಾ 13ನೇ ಕಂತು ಬಂದಿರಲಿಲ್ಲ, ಇವಾಗ ಬಂದಿದೆ ಸರ್, ತುಂಬ ಖುಷಿ ಆಯಿತು ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿ ತಿಳಿಸ್ತಾ ಇದ್ದಾರೆ. ಓಕೆನಾ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಈಗ ನಿಮಗೆ 13, 12, 1, 2 ಕಂತು ಬಂದಿಲ್ಲ ಅಂದರೆ ವರಿ ಮಾಡಬೇಡಿ, ಎಲ್ಲ ಸೇರಿಸಿ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ. ಯಾವುದು ಕೂಡ ಮಧ್ಯ ಒಂದು ಕಂತು ಬಂದಿಲ್ಲ ಅಂದರೆ ಅದು ನಿಮಗೆ ಸ್ಕಿಪ್ ಆಗಲ್ಲ. ಓಕೆನಾ. ಅಂದರೆ ಅದನ್ನು ತಪ್ಪೋಗಲ್ಲ, ಅದನ್ನು ಸೇರಿಸೇ ಜಮಾ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈಗ ಅಕ್ಟೋಬರ್ ತಿಂಗಳ ಹಣನ ನವಂಬರಲ್ಲಿ, ಸೆಪ್ಟೆಂಬರ್ ತಿಂಗಳ ಹಣವನ್ನು ಅಕ್ಟೋಬರಲ್ಲಿ, ಜೂನ್ ತಿಂಗಳ ಹಣವನ್ನು ಜುಲೈಯಲ್ಲಿ ಈ ರೀತಿಯೇ ಬಿಡುಗಡೆ ಮಾಡ್ತಾ ಬರ್ತಾಯಿತ್ತು ಸರ್ಕಾರ ಆರಂಭದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಆಗಿರ್ಬೋದು, ಚುನಾವಣೆ ಬಂದ ನಂತರ ನೀತಿ ಸಂಹಿತೆ ಅವೆಲ್ಲ ಇರೋದ್ರಿಂದ ಅಲ್ಲಿಂದ ಸ್ವಲ್ಪ ಡಿಲೇ ಆಗೋಕ್ಕೆ ಶುರುವಾಯಿತು. ಬಟ್ ಏನೇ ಆಗಲಿ 2 ತಿಂಗಳು, 1.5 ತಿಂಗಳು, 2 ತಿಂಗಳು ಡಿಲೇ ಆದರೂ ಸಹ ಬಾಕಿ ಕಂತುಗಳನ್ನು ಕೂಡ 1-2-3 ತಿಂಗಳಲ್ಲೇ ಡಿಫ್ರೆನ್ಸಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ನುಡಿದಂತೆ ನಡೆದಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ ಬಿಟ್ಟರೆ ನುಡಿದಂತೆ ನಡೆದಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಈಗ ಸದ್ಯಕ್ಕೆ ಬಾಕಿ ಕಂತು ಮತ್ತು ಆಗಸ್ಟ್ ತಿಂಗಳ ಹಣ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆರಂಭ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಮೇಲೆ ಸ್ಕ್ರೀನ್ಶಾಟ್ ಕಳಿಸೋದು ಮರಿಬೇಡಿ, ನಿಮ್ಮ ಡಿಸ್ಟಿಕನ್ನು ಮೆನ್ಷನ್ ಮಾಡಿ. ನಮ್ಮ ಯೂಟ್ಯೂಬ್ ಸೆಕ್ಷನ್ ಅಬೌವ್ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಮೋರ್ ಅಂತ ಕ್ಲಿಕ್ ಮಾಡೋದು ನೀವು ಅಬೌಟ್ ಸೆಕ್ಷನಿಗೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಆಗಿದ್ದರೆ ನೀವು ಜಾಯಿನ್ ಆಗಿದ್ದರೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಪ್ರೂಫ್ ಅಲ್ಲೇ ಹಾಕ್ತಾ ಇರ್ತೀನಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನೀವು ಫಾಲೋ ಮಾಡ್ಕೊಂಡಿದ್ದರೆ ನಮಗೆ ಡೈರೆಕ್ಟ್ ಸ್ಕ್ರೀನ್ಶಾಟನ್ನು ಕಳಿಸಿ ಯಾವ ಜಿಲ್ಲೆ ಮೆನ್ಷನ್ ಮಾಡಿ, ಯಾವ್ಯಾವ ಜಿಲ್ಲೆಗೆ ಶುರುವಾಗಿದೆ. ಇನ್ನೂ ಬೇರೆ ಜಿಲ್ಲೆ ಶುರುವಾಗಿದ್ದರೆ ಸಂಜೆ ಲೈವ್ನಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.